ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳ ಹೂತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳ ರಹಸ್ಯದ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಎಸ್ಐಟಿಗೂ ಮುನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಗುಪ್ತಚರ ಇಲಾಖೆ ಅಲರ್ಟ್ ಆಗಿದೆ. ನೋಡಿ, ಯಾರಿಗೂ ಗೊತ್ತಿರದಂತಹ ಸತ್ಯ ಇದು. ಧರ್ಮಸ್ಥಳ ಗ್ರಾಮದಲ್ಲಿ ಗುಪ್ತಚರ ಇಲಾಖೆ ರಹಸ್ಯ ಕಾರ್ಯಾಚರಣೆ ಮಾಡಿದೆ. ಈಗಾಗಲೇ ಮಫ್ತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಸಿಬ್ಬಂದಿ. ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆಯೋಕೆ ಈ ಆಪರೇಷನ್ ಮಾಡಿದ್ದಾರೆ. ಧರ್ಮಸ್ಥಳದ ಜನರ ನಡುವೆ ಇದ್ದು ಹಲವು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಯಾಕಂದರೆ ಗೊತ್ತಾಗಬೇಕಲ್ವಾ, ಈಗ ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಟ್ರೆ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿನೇ ಅವರು ಮಫ್ತಿಯಲ್ಲಿ ಹೋಗಿ ಅದರ ಸತ್ಯಾಸತ್ಯತೆ ಏನು, ಅನುಮಾನಗಳು ಏನಿದ್ದಾವೆ ಅಂದರೆ ಅಬ್ಸರ್ವೇಷನ್ ಅಂತ ಹೇಳ್ತೀವಿ ನಾವು, ಸೂಕ್ಷ್ಮವಾಗಿ ಆ ಒಂದು ಪರಿಸ್ಥಿತಿಯನ್ನು ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ಅವಲೋಕನವನ್ನು ಮಾಡಿದ್ದಾರೆ. ಗುಪ್ತಚರ ಇಲಾಖೆ SIT ಬರೋದಕ್ಕಿಂತ ಮುಂಚೆನೇ ಅಲ್ಲಿ ತಮ್ಮ ಹದ್ದಿನ ಕಣ್ಣಿಟ್ಟಿದೆ. ನೂರಾರು ಶವಗಳ ರಹಸ್ಯ ಕೆದಕ್ತಾ ಇದೆ ಗುಪ್ತಚರ ಇಲಾಖೆ. SIT ಅವರು ಬರೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಕ್ಷಣ ಕ್ಷಣದ ಮಾಹಿತಿಯನ್ನು ಇವರು ರವಾನೆ ಮಾಡ್ತಾ ಇದ್ದಾರೆ, ಗುಪ್ತಚರ ಇಲಾಖೆಯವರು. ನೋಡಿ, SIT ತನಿಖೆಯ ಪೂರ್ವಾಪರದ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ತನಿಖೆಯ ಫಲಿತಾಂಶ ಏನೇ ಬಂದರೂ ಕೂಡ ಪರಿಣಾಮ ಹಾಗಾದರೆ ಏನಾಗಿರುತ್ತೆ, ಏನಾಗ್ಬೋದು, ಹಾಗಾದರೆ ಜನರ ಅಭಿಪ್ರಾಯ ಏನು, ತನಿಖೆ ಏನಾದರೂ ಬೇರೆ ಥರ ಬಂದರೆ ಹೀಗೆ ಕಾನೂನು ಸುವ್ಯವಸ್ಥೆ ಮೇಲಿನ ಪರಿಣಾಮದ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಸಹಜವಾಗಿ ಮಾತಾಡ್ಸಿರ್ತಾರೆ ಕೆಲವೊಬ್ಬರನ್ನ. ಭದ್ರತೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಕೋನದಲ್ಲಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಮೀಸಲು ಪಡೆ ಹೆಚ್ಚುವರಿ ಪೊಲೀಸರನ್ನ ಯೋಜನೆ ಮಾಡಬೇಕಾ, ಅದರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಮುನ್ನೆಚ್ಚರಿಕೆ ಕುರಿತು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಫೈಲ್ ಆಗದಂತೆ ನೋಡ್ಕೊಳ್ಳೋಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಭದ್ರತೆ ಹಾಗೂ ಮೀಸಲು ಪಡೆಯ ನಿಯೋಜನೆ ಕುರಿತು ಪರಿಶೀಲನೆ ಮಾಡಿದ್ದಾರೆ. ಈಗ ತನಿಖೆ ಆಯ್ತಪ್ಪ, ಅಲ್ಲೇನೂ ಇಲ್ಲ ಅಂತ ಗೊತ್ತಾಯಿತು, ಅಥವಾ ಇದೆ ಅಂತ ಪ್ರೂವ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿ ಆಧಾರಗಳು ಕೂಡ ಸಿಕ್ಕುವಂತ ಅಂದ್ಕೊಳ್ಳೋಣ. ಸಹಜವಾಗಿ ಅಲ್ಲಿ ಘರ್ಷಣೆಗಳಾಗುತ್ತೆ. ಮೊನ್ನೆ ನೋಡಿ, ಉತ್ತರ ಕರ್ನಾಟಕ ಭಾಗದ ಕೆಲ ಯುವಕರು ಪಾದಯಾತ್ರೆ ಮಾಡಿದ್ರಂತೆ, ಅವ್ರನ್ನ ಅಲ್ಲಿ ಒಳಗಡೆ ಬಿಟ್ಕೊಳ್ಳಿಲ್ಲ. ಹಾಗೆ ಕೆಲವೊಂದು ಏನಾದರೂ ಗಲಾಟೆಗಳಾಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಆಗುತ್ತೆ, ಅದು ಏನೇ ರಿಪೋರ್ಟ್ ಬಂದರೂ ಕೂಡ. ಹಾಗಾಗಿ ಮುಂದೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸೂಕ್ಷ್ಮವಾಗಿ ಅಲ್ಲಿ ಅಧ್ಯಯನಕ್ಕಿಳಿದಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕೆಲವರನ್ನು ಕೂಡ ಅವರು ಅಭಿಪ್ರಾಯ ಕಲೆ ಹಾಕಿರಬಹುದು. ಸರ್ಕಾರಕ್ಕೆ ಮಾಹಿತಿ ಹೋಗ್ತಾ ಇದೆ. ಈಗ ಸರ್ಕಾರದ ಸೂಚನೆ ಮೇರೆಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ.